ಎಕ್ಸರ್ಸೈಸ್ ಮಲಬಾರ್ ಎಂಬುದು ತ್ರಿಪಕ್ಷೀಯ ನೌಕಾ ಅಭ್ಯಾಸ ಒಪ್ಪಂದವಾಗಿದೆ. ಹಾಗಾದರೆ ಇದರ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವುವು? ನೋಡಿ, ಅಮೇರಿಕಾ, ಜಪಾನ್, ಭಾರತ, ರಷ್ಯಾ. ಇಲ್ಲಿ ಆಪ್ಷನ್ಸ್ ನೋಡಿ. ಎಕ್ಸರ್ಸೈಸ್ ಮಲಬಾರ್ ಇಲ್ಲಿ 3 ರಾಷ್ಟ್ರಗಳು ಬರ್ತವೆ. ತ್ರಿಪಕ್ಷೀಯ ನೌಕಾ ಸಮರಾಭ್ಯಾಸ, 3 ಅಂದರೆ 3. ಇದಕ್ಕೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ, ಅಂದರೆ ಅಮೇರಿಕಾ, ಜಪಾನ್ ಮತ್ತು ಭಾರತ. ಅಮೇರಿಕಾ ಮತ್ತು ಜಪಾನ್ ಮತ್ತು ಭಾರತ ಎಕ್ಸರ್ಸೈಸ್ ಮಲಬಾರ್ ಎನ್ನುವಂತಹ ಒಂದು ತ್ರಿಪಕ್ಷೀಯ ನೌಕಾ ಅಭ್ಯಾಸಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿವೆ. ಅಥವಾ ಎಕ್ಸೈಸ್ ಮಲಬಾರ್ ಯಾವ್ಯಾವ ರಾಷ್ಟ್ರಗಳ ನಡುವೆ ನಡೆಯುವಂತಹ ಒಂದು ನೌಕಾ ಸಮರಾಭ್ಯಾಸ ಅಂತ ಕೇಳಿದರು ನಾವು ಹೇಳಬೇಕು ಅಮೇರಿಕಾ, ಜಪಾನ್ ಮತ್ತು ಭಾರತ. ಅದರ ಜೊತೆಗೆ ಇನ್ನೂ ಸ್ವಲ್ಪ ಪ್ರಮುಖ ಭಾರತೀಯ ಸೇನೆಯ ಸಮರಾಭ್ಯಾಸಗಳನ್ನು ನೋಡೋಣ. ಅದರಲ್ಲಿ ಯುದ್ಧಾಭ್ಯಾಸ ಅಂತ ಕೇಳ್ತಾನೆ. ಯುದ್ಧ ಅಭ್ಯಾಸ ಎನ್ನುವುದು ಯಾವ ಯಾವ ರಾಷ್ಟ್ರಗಳ ನಡುವೆ ಸಂಭವಿಸುವಂತಹ ಒಂದು ಸಮರ ಅಭ್ಯಾಸ. ಯುದ್ಧಾಭ್ಯಾಸ ಭಾರತ ಮತ್ತು ಅಮೇರಿಕಾ. ನೋಟ್ ಮಾಡ್ಕೊಳ್ಳಿ. ಸಂಪ್ರೀತಿ ಯುದ್ಧಾಭ್ಯಾಸ ಭಾರತ ಮತ್ತು ಅಮೇರಿಕಾ. ಸಂಪ್ರೀತಿ ಭಾರತ ಮತ್ತು ಬಾಂಗ್ಲಾ. ಸಂಪ್ರೀತಿ ಭಾರತ ಮತ್ತು ಬಾಂಗ್ಲಾದೇಶ. ಟೈಗರ್ ಟ್ರಯಾಂಫ್. ಇವೆಲ್ಲ ಪ್ರಶ್ನೆಗಳನ್ನು PCPS ಪ್ರತಿಯೊಂದು ಪ್ರಶ್ನೆಯೂ ಕೇಳಿದ್ದಾರೆ. ಟೈಗರ್ ಟ್ರಯಾಂಫ್ ಅನ್ನೋದು ಭಾರತ ಮತ್ತು ಅಮೇರಿಕಾ. ಶಕ್ತಿ ಇದನ್ನು 3-4 ಸಲ ಕೇಳಿದ್ದಾರೆ. ಶಕ್ತಿ ಭಾರತ ಮತ್ತು ಫ್ರಾನ್ಸ್. ಭಾರತ ಮತ್ತು ಫ್ರಾನ್ಸ್. ಶೀನ್ಯೂ ಮೈತ್ರಿ ಇದನ್ನು 2 ಸಲ RSI ಕೇಳಿದ್ದೇನೆ. ಶೀನ್ಯೂ ಮೈತ್ರಿ ಇದು ಯಾವ್ಯಾವುದು ಅಂದರೆ ಭಾರತ ಮತ್ತು ಜಪಾನ್. ಭಾರತ ಮತ್ತು ಜಪಾನ್. ನೆಕ್ಸ್ಟ್ ಕಜಿಂಡ್ ಎನ್ನುವುದು ಭಾರತ ಮತ್ತು ಕಜಕಿಸ್ತಾನ್. ಭಾರತ ಮತ್ತು ಕಜಕಿಸ್ತಾನ್. ಧರ್ಮ ಇದು ಯಾವ್ಯಾವ ರಾಷ್ಟ್ರಗಳು? ಭಾರತ ಮತ್ತು ಜಪಾನ್. ನೆನ್ಪಿಟ್ಕೋಬೇಕು. ಈ ಶೀನ್ಯೂ ಮೈತ್ರಿ ಮತ್ತು ಧರ್ಮ ಗಾರ್ಡಿಯನ್ ಇವೆರಡೂ ಸಮೇತ ಭಾರತ ಮತ್ತು ಜಪಾನ್. ಯುದ್ಧಾಭ್ಯಾಸ ಅನ್ನೋದು ಅದು ಭಾರತ ಮತ್ತು ಅಮೇರಿಕಾ. ಶಕ್ತಿ ಭಾಳ ರಿಪೀಟೆಡ್ ಪ್ರಶ್ನೆ, ಭಾರತ ಮತ್ತು ಫ್ರಾನ್ಸ್. ನೆಕ್ಸ್ಟು, ಮಳೆ ನೀರಿನ ಹನಿಯು ಗೋಳಾಕಾರವಾಗಿರಲು ಕಾರಣವೇನು? ಮಳೆ ನೀರಿನ ಹನಿಯು ಗೋಳಾಕಾರವಾಗಿರಲು ಕಾರಣವೇನು? ಇದು ಮೋಸ್ಟ್ ರಿಪೀಟೆಡ್ಡು. ಇದಕ್ಕೆ ಸರಿಯಾದ ಉತ್ತರ ಮೇಲ್ಮೈ ಸೆಳೆತ. ಇಂಗ್ಲೀಷ್ನೊಳಗೆ ನಾವು ಸರ್ಫೇಸ್ ಟೆನ್ಷನ್ ಅಂತ ಕರಿತೇವೆ. ಸರ್ಫೇಸ್ ಟೆನ್ಷನ್. ಒಂದೊಂದ್ಸಲ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಸಮೇತ ಅವನು ಇದನ್ನು ಕೊಡೋದಿಲ್ಲ. ಈ ಪದನ ಸರ್ಫೇಸ್ ಟೆನ್ಷನ್ ಅಂತಲೇ ಹಾಕ್ಬಿಡ್ತಾನೆ. ಅವನು ನೀವು ನೋಡ್ಕೋಬೇಕು. ಸರ್ಫೇಸ್ ಟೆನ್ಷನ್. ಮಳೆ ನೀರಿನ ಹನಿಯು ಗೋಳಾಕಾರವಾಗಿರಲು ಕಾರಣ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸರ್ಫೇಸ್ ಟೆನ್ಷನ್. ನೆಕ್ಸ್ಟು, ಗ್ರಹಗಳು ಕಾಂತಕ್ಷೇತ್ರವನ್ನು ಹೊಂದಿರಲು ಕಾರಣವೇನೆಂದರೆ? ನೋಡಿ, ಭಾಳ ಜನ ಇದು ಕನ್ಫ್ಯೂಸ್ ಆಗ್ಬೋದು. ನೀವು ಓನ್ ಡಿಸಿಷನ್ ತಗೊಂತ ಹೋದರೆ ನೀವು ಕನ್ಫ್ಯೂಸ್ ಆಗ್ತೀರಾ. ನೋಡಿ, ಡಾಪ್ಲರ್ ಎಫೆಕ್ಟು, ಡೈನಾಮೋ ಎಫೆಕ್ಟು, ದ್ಯುತಿ ವಿದ್ಯುತ್ ಎಫೆಕ್ಟು, ತನ್ನ ಅಕ್ಷದ ಮೇಲಿರತಕ್ಕಂತಹ ಒಂದು ಭ್ರಮಣೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ನೀವು ಯೋಚನೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಡೈನಮೋ ಎಫೆಕ್ಟ್. ಡೈನಮೋ ಪರಿಣಾಮ ಗ್ರಹಗಳ ಕಾಂತಕ್ಷೇತ್ರವನ್ನು ಹೊಂದಿರಲು. ನಾವು ಗ್ರಹಗಳು 8 ಗ್ರಹಗಳಿದಾವಲ್ವ, ಈ 8 ಗ್ರಹಗಳಿಗೂ ತನ್ನದೇ ಆದಂತಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಕಾಂತಕ್ಷೇತ್ರ ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೊಂದಿದ್ದಾವೆ. ಇದು ಯಾವ್ದ್ರ ಎಫೆಕ್ಟ್ ಮೇಲೆ ಅಂದರೆ ಡೈನಮೋ ಎಫೆಕ್ಟ್ ಮೇಲೆ. ಅವು ಯಾವಾಗ ತನ್ನ ಕಾಂತಕ್ಷೇತ್ರವನ್ನು ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೊಂದಿರ್ತವೋ ಆವಾಗ ಆ ಗ್ರಹಗಳು ಸೂರ್ಯನ ಸುತ್ತುತ್ತವೆ. ಕೆಪ್ಲರ್ನ ಮೊದಲ ನಿಯಮ ಈ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಹೆಂಗೆ ಅಂದರೆ ಕೆಪ್ಲರ್ಸ್ ಹೇಳ್ತಾನೆ, ಆಲ್ ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಬೀಯಿಂಗ್ ದ ಒನ್ ಆಫ್ ದಿ ಫೋಸಿಯೈ. ಅಂದರೆ ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಎಲಿಪ್ಟಿಕಲ್ ಆರ್ಬಿಟ್ನಲ್ಲಿ ಸುತ್ತುತ್ತವೆ. ಅವರು ಅಕಸ್ಮಾತ್ ಪ್ರಶ್ನೆ ಕೇಳ್ಬೋದು, ಗ್ರಹಗಳ ಚಲನೆಯ ಬಗ್ಗೆ ನೀಡಿದಂತಹ ಪ್ರಸ್ತಾವನೆಯನ್ನು ನೀಡಿದಂತಹ ವಿಜ್ಞಾನಿ ಯಾರು ಅಂತ ಕೇಳಿದರೆ ಅದಕ್ಕೆ ನಾವು ಹೇಳಬೇಕು ಕೆಪ್ಲರ್. ಮತ್ತು ಈ ಥರನೂ ಭಾಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದರೆ ಕೆಪ್ಲರ್ನ ಯಾವ ನಿಯಮ ಗ್ರಹಗಳ ಬಗ್ಗೆ ತಿಳಿಸುತ್ತದೆ? ಕೆಪ್ಲರ್ನ ಯಾವ ನಿಯಮ ಗ್ರಹಗಳ ಚಲನೆಯ ಬಗ್ಗೆ ತಿಳಿಸುತ್ತದೆ? ಗ್ರಹಗಳ ಚಲನೆ ಬಗ್ಗೆ ಕೆಪ್ಲರ್ನ ಫಸ್ಟ್ ಲಾ, ಕೆಪ್ಲರ್ನ ಮೊದಲನೇ ನಿಯಮ ತಿಳಿಸುತ್ತದೆ. ಹಾಗೆ ಗ್ರಹಗಳು ಕಾಂತಕ್ಷೇತ್ರವನ್ನು ಹೊಂದಿರಲು ಕಾರಣ ಅಂತ ಕೇಳಿದ್ರೆ ಅದು ಡೈನಮೋ ಎಫೆಕ್ಟ್, ಡೈನಮೋ ಪರಿಣಾಮ. ನೋಡಿ, ತಾರಿಕ್ ಇ ಫಿರೋಜ್ ಶಾಹಿ ಎಂಬ ಈ ಕೃತಿಯನ್ನು ರಚಿಸಿದವರು ಯಾರು?
ರಚಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬರೌನಿ. ಬರೌನಿಯವ ಪ್ರಮುಖವಾದಂಥ ಕೃತಿ ಇದು. ಯಾವುದು? ತಾರಿಕ್ ಇ ಫಿರೋಜ್ ಶಾಹಿ. ನಾವು ನೆಕ್ಸ್ಟು ಹೋಗೋಣ. ಈ ದ್ವೈತ ಸಿದ್ಧಾಂತ. ದ್ವೈತ ಸಿದ್ಧಾಂತದ ಪ್ರತಿಪಾದನೆ ಇದು ನೋಡಿ. ದ್ವೈತ ಸಿದ್ಧಾಂತ ಪ್ರತಿಪಾದನೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಇವೆಲ್ಲವೂ ಸಮೇತ ಒಂದೊಂದಿಗೆ ಸಂಬಂಧಪಟ್ಟಿದ್ದಾವೆ ನೋಡಿ. ನಾನು ಫಸ್ಟಿಂದ ಆಪ್ಷನ್ಸ್ ಹೇಳ್ತೀನಿ. ಜೀವಾತ್ಮ ಮತ್ತು ಪರಮಾತ್ಮರು ಒಂದೇ. ಇಲ್ಲಿ ದ್ವೈತ ಸಿದ್ಧಾಂತದ ಪ್ರತಿಪಾದನೆ. ಇದರೊಳಗೆ ಅದ್ವೈತ, ವಿಶಿಷ್ಟ ಅದ್ವೈತ ಎಲ್ಲ ಮಿಕ್ಸ್ ಇದ್ದಾವೆ ನೋಡಿ. ದ್ವೈತ ಸಿದ್ಧಾಂತ ಇದ್ದು ಜೀವಾತ್ಮ ಮತ್ತು ಪರಮಾತ್ಮರು ಒಂದೇ ಇದು, ಅಥವಾ ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ. ಜೀವಾತ್ಮ ಪರಮಾತ್ಮರು ಒಂದೇ ಅಂತ ಆಪ್ಷನ್ ಸಿ ಹೇಳುತ್ತೆ. ಬಿ ಹೇಳುತ್ತೆ ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ. ಆಪ್ಷನ್ ಸಿ ನೋಡಿ, ಆತ್ಮ ಮತ್ತು ಪರಮಾತ್ಮ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ. ಆಪ್ಷನ್ ಸಿ. ಆಪ್ಷನ್ ಡಿ, ಅಹಂ ಬ್ರಹ್ಮಾಸ್ಮಿ. ಸರಿಯಾದ ಉತ್ತರ ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ. ದ್ವೈತ ಸಿದ್ಧಾಂತದ ಪ್ರತಿಪಾದನೆಯ ಪ್ರಮುಖ ಅಂಶ ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ. ಹಾಗಾದರೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರು ನೋಡೋಣ. ಕ್ವಶನ್ ನಂಬರ್ ಆಗಿ ಕಾಮೆಂಟ್ ಮಾಡಿ. ನೆಕ್ಸ್ಟು, ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ನಿರ್ಣಯದ ಪ್ರಸ್ತಾಪವಾಗುವುದು. ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವಂತಹ ನಿರ್ಣಯ ಪ್ರಸ್ತಾಪವಾಗುವುದು ಎಲ್ಲಿ ಅಂತ ಅಂದರೆ ಕೇವಲ ಲೋಕಸಭೆಯಲ್ಲಿ ಮಾತ್ರ ಪ್ರಸ್ತಾಪ ಮಾಡಿ ಉಪರಾಷ್ಟ್ರಪತಿಯನ್ನು ತೆಗೆದು ಹಾಕ್ತಾರೋ ಅಥವಾ ಕೇವಲ ರಾಜ್ಯಸಭೆಯಲ್ಲಿ? ಯಾಕಂದರೆ ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷ ಆಗಿರ್ತಾನೆ. ಆ ರಾಜ್ಯಸಭೆಯ ಅಧ್ಯಕ್ಷ ಆಗಿರೋಕ್ಕೂ ಸಹ ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ತೆಗೆದುಹಾಕ್ತಾರೋ ಅಥವಾ ಪಾರ್ಲಿಮೆಂಟಿನ ಜಂಟಿ ಸಭೆ, ಪಾರ್ಲಿಮೆಂಟಿನಲ್ಲಿ ಎರಡು ಜಂಟಿ ಸಭೆಯನ್ನು ಕರೆದು ಜಂಟಿ ಸಭೆಯನ್ನು ಕರೆದು ತೆಗೆದು ಹಾಕುವ ಪ್ರಸ್ತಾಪವನ್ನು ಮಂಡಿಸ್ತಾರೋ ಅಥವಾ ಪಾರ್ಲಿಮೆಂಟ್ನ ಯಾವುದೋ ಒಂದು ಸದನ ಅವರನ್ನು ತೆಗೆದು ಹಾಕುವ ನಿರ್ಣಯದ ಪ್ರಸ್ತಾಪವನ್ನು ಹೂಡುತ್ತದೋ? ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಿ. ಉಪರಾಷ್ಟ್ರಪತಿಯನ್ನು ತೆಗೆದು ಹಾಕುವ ನಿರ್ಣಯ ರಾಜ್ಯಸಭೆಯಲ್ಲಿ ಮಾತ್ರ ಆಗುತ್ತೆ. ಇವ್ರನ್ನ ಆಯ್ಕೆ ಮಾಡ್ಬೇಕಾರೆ ಎರಡೂ ಸಭೆಯರು ಬರ್ತಾರೆ, ಆದರೆ ತೆಗೆದು ಹಾಕುವಂತಹ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಮಾತ್ರ ಇದರ ನಿರ್ಣಯ ಪ್ರಸ್ತಾಪವಾಗುತ್ತೆ. ಏಕೆಂದರೆ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ರಾಜ್ಯಸಭೆಯಲ್ಲಿ ಮಾತ್ರ. ನೋಡಿ, ಉಪರಾಷ್ಟ್ರಾಧ್ಯಕ್ಷರ ಬಗ್ಗೆ ಒಂದು ಸ್ವಲ್ಪ ವಿವರ ಹೇಳ್ತೀನಿ ನಾನು. ಈ ಭಾರತದ ಉಪರಾಷ್ಟ್ರಪತಿಗಳ ಹುದ್ದೆ ರಾಷ್ಟ್ರಪತಿಗಳ ನಂತರದ ಎರಡನೇ ಸ್ಥಾನ. ಭಾರತದ ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆ ಯಾವುದು? ಉಪಾಧ್ಯಕ್ಷ. ಫಸ್ಟ್ನೇದು ಅಧ್ಯಕ್ಷ ಅಂದರೆ ರಾಷ್ಟ್ರಪತಿ, ಎರಡನೇದು ಉಪಾಧ್ಯಕ್ಷ ಅಂದರೆ ಉಪರಾಷ್ಟ್ರಪತಿ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಆರ್ಟಿಕಲ್ 63 63ನೇ ವಿಧಿ ಏನು ಹೇಳುತ್ತೆ ಅಂದರೆ ಭಾರತದ ಉಪರಾಷ್ಟ್ರಪತಿ ಇರಬೇಕು. ಅಂದರೆ ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಅಂತ ಸಂವಿಧಾನದ ಯಾವ ವಿಧಿ ತಿಳಿಸುತ್ತೆ ಅಂದರೆ ಆರ್ಟಿಕಲ್ 63. ಈ 63ನೇ ವಿಧಿ ಉಪರಾಷ್ಟ್ರಪತಿ ಇರಬೇಕು ಅಂತ ತಿಳಿಸುತ್ತೆ. ಅಕಸ್ಮಾತ್ ಈ ಉಪರಾಷ್ಟ್ರಪತಿಗಳು ಸಾವು, ರಾಜೀನಾಮೆ, ಯಾವುದಾದ್ರೂ ದೋಷಾರೋಪಣ ಅಥವಾ ಯಾವುದೇ ಸಂದರ್ಭಗಳಿಂದಾಗಿ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ಬೋದು. ಅಂದರೆ ರಾಷ್ಟ್ರಾಧ್ಯಕ್ಷರಿಗೆ ಏನಾದರೂ ಸಾವು ನೋವುಗಳು ಸಂಭವಿಸಿ ಅಥವಾ ರಾಷ್ಟ್ರಾಧ್ಯಕ್ಷರು ಇನ್ಯಾವುದೇ ಕಾರಣಗಳಿಂದ ಅವರು ತನ್ನ ಹುದ್ದೆಯನ್ನು ತ್ಯಜಿಸಿ ಹೋದರೆ ಆ ಸೀಟನ್ನು ಉಪಾಧ್ಯಕ್ಷರು ತುಂಬಿಸಬಹುದು. ಎಲ್ಲಿವರೆಗೆ ಅಂದರೆ 6 ತಿಂಗಳವರೆಗೆ ರಾಷ್ಟ್ರಪತಿ ಎಲೆಕ್ಷನ್ ಆಗಿ ಇನ್ನೊಬ್ಬ ರಾಷ್ಟ್ರಪತಿ ಬರೋವರೆಗೂ ಉಪರಾಷ್ಟ್ರಪತಿನೇ ರಾಷ್ಟ್ರಾಧ್ಯಕ್ಷ ಆಗಿ ಕಾರ್ಯನಿರ್ವಹಿಸಬಹುದು. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್, ದ ಡೇ ಐ ಸ್ಟಾಪ್ಡ್ ಡ್ರಿಂಕಿಂಗ್ ಮಿಲ್ಕ್. ಈ ಕೃತಿಯ ಕರ್ತೃ ಯಾರು? ನೋಡಿ, ಜೇಮ್ಸ್ ಜೀನ್ಸ್, ವಿಲಿಯಂ ಕೆನಡಿ, ಸುಧಾಮೂರ್ತಿ, ಜಾನ್ ರಸ್ಕಿನ್. ಸರಿಯಾದ ಉತ್ತರ ಸುಧಾಮೂರ್ತಿಯವರ ಒಂದು ಕೃತಿ ದ ಡೇ ಐ ಸ್ಟಾಪ್ಡ್ ಡ್ರಿಂಕಿಂಗ್ ಮಿಲ್ಕ್. ನೆಕ್ಸ್ಟು, ರಬ್ಬರ್ ಬೆಳೆಯನ್ನು ಬೆಳೆಯುವಲ್ಲಿ ಭಾರತದ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ? ಎಲ್ಲರಿಗೂ ಗೊತ್ತು, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಬೆಳೆಯುವುದು ಕೇರಳದಲ್ಲಿ. ನೋಡಿ, 1997ರಲ್ಲಿ ರಾಷ್ಟ್ರಪತಿ ಚುನಾವಣಾ ಕಾಯ್ದೆ ಪ್ರಕಾರ 1997 ಅಲ್ಲಿಂದ ರಾಷ್ಟ್ರಪತಿ ಚುನಾವಣೆ ಕಾಯ್ದೆ ಪ್ರಕಾರ ಚುನಾವಣೆಗೆ ಸ್ಪರ್ಧಿಸುವಂತಹ ವ್ಯಕ್ತಿ
ರಿಸರ್ವ್ ಬ್ಯಾಂಕಿನಲ್ಲಿ ಎಷ್ಟು ರೂಪಾಯಿಯನ್ನು ಠೇವಣಿ ಇಡಬೇಕು? ಚುನಾವಣೆಗೆ ಸ್ಪರ್ಧಿಸುವಂತಹ ವ್ಯಕ್ತಿ ರಿಸರ್ವ್ ಬ್ಯಾಂಕ್ನಲ್ಲಿ ಎಷ್ಟು ರೂಪಾಯಿಗಳನ್ನು ಠೇವಣಿ ಇಡಬೇಕು? ಇದಕ್ಕೆ ಸರಿಯಾದ ಉತ್ತರ 15,000. 15,000 ರೂಗಳನ್ನು ರಿಸರ್ವ್ ಬ್ಯಾಂಕ್ನಲ್ಲಿ ಠೇವಣಿ ಇಡಬೇಕಾಯಿತು. ಯಾವಾಗ ಅಂದರೆ 1997ರ ರಾಷ್ಟ್ರಪತಿ ಚುನಾವಣೆ ಕಾಯ್ದೆ ಪ್ರಕಾರ. 1997ರ ರಾಷ್ಟ್ರಪತಿ ಚುನಾವಣೆ ಪ್ರಕಾರ. ಹಾಗಾದರೆ ಈ ರಿಸರ್ವ್ ಬ್ಯಾಂಕಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ ನಾವು. ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಥ ಪ್ರಶ್ನೆನೇ ಕೇಳ್ತಲೇ ಇರ್ತಾನೆ. ಅದಕ್ಕೋಸ್ಕರ ನೋಡಿ, RBI ಎಕ್ಸ್ಪ್ಯಾಂಡ್. RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿಯಲ್ಲಿದೆ. ಇದು ಮಹಾರಾಷ್ಟ್ರದ ಮುಂಬೈನಲ್ಲಿ ನಾವು RBIನ ಕೇಂದ್ರ ಕಚೇರಿಯನ್ನು ಕಾಣಬಹುದು. ಇದರ ಸ್ಥಾಪನೆ ಏಪ್ರಿಲ್ 1, 1935. ಏಪ್ರಿಲ್ 1, 1935ರಂದು ನಾವು RBIಯನ್ನು ಸ್ಥಾಪನೆ ಮಾಡಲಾಯಿತು. ಈ RBI ಕೇಂದ್ರ ಕಚೇರಿ ಮೊದಲು ಕಲ್ಕತ್ತಾದಲ್ಲಿ ಪ್ರಾರಂಭಿಸಿದರು ಸಮೇತ 1937ರಲ್ಲಿ ನಾವು ಮುಂಬೈಗೆ ಬದಲಾಯಿಸ್ತೀವಿ. ಅಂದರೆ ಸ್ಟಾರ್ಟಿಂಗ್ ಕಲ್ಕತ್ತದಲ್ಲಿತ್ತು, ಕಲ್ಕತ್ತೆಯಿಂದ ನಾವು ಮುಂಬೈಗೆ ಬದಲಾಯಿಸ್ತೀವಿ. ಅದಾದ ನಂತರ 1949 ಇಲ್ಲಿಂದ ಈ ಭಾರತ ಸರ್ಕಾರವು ಇದನ್ನು ಒಡೆತನವನ್ನು ಹೊಂದುತ್ತದೆ. ಅಂದರೆ ಭಾರತ ಸರ್ಕಾರದ ಒಡೆತನದಲ್ಲಿ ಇದು ಒಳಪಡುತ್ತದೆ. ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್, ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದ ದೆಹಲಿ ಸುಲ್ತಾನ ಯಾರು? ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಧಾರ್ಮಿಕ ದತ್ತಿ ಮತ್ತು ಇನಾಮು ಭೂಮಿ ಮತ್ತು ಸಹಾಯಧನಗಳು ಇವನ್ನು ರದ್ದುಗೊಳಿಸಿದಂತಹ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಕವಿ ಡಿಂಡಿಮ ಮತ್ತು ಲಕ್ಕಣದಂಡೇಶರು. ಡಿಂಡಿಮ ಮತ್ತು ಲಕ್ಕಣದಂಡೇಶರು ಇವರು ಯಾರ ಸ್ಥಾನದಲ್ಲಿದ್ದರು? ವಿಜಯನಗರ ಸುಲ್ತಾನರಲ್ಲಿ ಬರ್ತಕ್ಕಂಥವ್ರು ಯಾರು? ಡಿಂಡಿಮ ಮತ್ತು ಲಕ್ಕಣದಂಡೇಶ. ಕೃಷ್ಣದೇವರಾಯ, ಬುಕ್ಕರಾಯ, ಎರಡನೇ ಹರಿಹರ, ಪ್ರೌಢದೇವರಾಯ. ಸರಿಯಾದ ಉತ್ತರ ಪ್ರೌಢದೇವರಾಯ. ಪ್ರೌಢದೇವರಾಯರ ಆಸ್ಥಾನದಲ್ಲಿ ಕವಿ ಡಿಂಡಿಮ ಮತ್ತು ಲಕ್ಕಣದಂಡೇಶರು ಇದ್ದರು. ಈ ಕೆಳಗಿನವುಗಳಲ್ಲಿ ಸುಪ್ತ ಜ್ವಾಲಾಮುಖಿ ಅಂದರೆ ಡಾರ್ಮೆಂಟ್ ವಾಲ್ಕಾನ್ಸ್ ಅಂತ ನಾವು ಕರಿತೀವಿ. ಈ ಡಾರ್ಮೆಂಟ್ ವಾಲ್ಕಾನ್ಸ್ಗೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಮೌಂಟ್ ವೆಸುವಿಯಸ್. ಈ ಮೌಂಟ್ ವೆಸುವಿಯಸ್ ಎನ್ನುವುದು ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ. ನಿಮಗೆ ಸುಪ್ತ ಜ್ವಾಲಾಮುಖಿಗೆ ಇನ್ನೂ ಹೆಚ್ಚಿನ ಉದಾಹರಣೆಗಳು ಗೊತ್ತಿದ್ದರೆ ನೀವು ಕ್ವೆಶ್ಚನ್ ನಂಬರ್ ಹಾಕಿ ನೀವು ಕಾಮೆಂಟ್ ಮಾಡ್ತಾ ಹೋಗಿ. ನೆಕ್ಸ್ಟ್, ರೇಷ್ಮೆಯನ್ನು ಜಗತ್ತಿಗೆ ಪರಿಚಯಿಸಿದವರು ಯಾರು? ಸರಿಯಾದ ಉತ್ತರ ಚೀನವರು ರೇಷ್ಮೆಯನ್ನು ಜಗತ್ತಿಗೆ ಪರಿಚಯಿಸಿದರು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಲ್ಲ ನಾವು. ಆ ಮಿಶ್ರ ಅರ್ಥ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುವು? ನೋಡಿ, ಚೀನಾ, ಭಾರತ, ಅಮೇರಿಕಾ ಮತ್ತು ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ. ಅಂದರೆ ನಮ್ಮ ಭಾರತದಲ್ಲಿ ಮಾತ್ರ ನಾವು ಈ ಮಿಶ್ರ ಅರ್ಥವ್ಯವಸ್ಥೆಯನ್ನು ನಾವು ಕಾಣಬಹುದು. ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿರುವ ರಾಷ್ಟ್ರ ಭಾರತ. ನೋಡಿ, ಸಾಮಾಜಿಕ ಅಸಮಾನತೆಯನ್ನು ತೊಡೆದು ಹಾಕುವುದಕ್ಕೆ ಸಂಬಂಧಿಸಿದ ಮೂಲಭೂತ ಹಕ್ಕು ಯಾವುದು? ನೋಡಿ, ಹೆಸರಿನಲ್ಲೇ ಗೊತ್ತಾಗುತ್ತೆ. ಸಾಮಾಜಿಕ ಅಸಮಾನತೆಯನ್ನು ತೆಗೆದುಹಾಕೋಕ್ಕೆ ಸಮಾನತೆ ಬೇಕು. ಅಂದರೆ ಸಮಾನತೆ ಎಲ್ಲರಿಗೂ ಬೇಕು ಅಂದರೆ ಅದಕ್ಕೆ ಸಮಾನತೆಯ ಹಕ್ಕು. ಹಾಗಾದರೆ ನಾವು ಮೂಲಭೂತ ಹಕ್ಕುಗಳು 6 ಮೂಲಭೂತ ಹಕ್ಕುಗಳಿವೆ. ಅವು ಆರ್ಟಿಕಲ್ಸ್ನ ಹಂಗೆ ಸುಮ್ಮನೆ ಸಿಂಪಲ್ ಕೋಡ್ ಮುಖಾಂತರ ಅಥವಾ ಸಿಂಪಲ್ಲಾಗಿ ತಿಳ್ತಾ ಹೋಗೋಣ. ನೋಡಿ, ಮೂಲಭೂತ ಹಕ್ಕುಗಳ ಬಗ್ಗೆ ನೋಡಿ, ಸಮಾನತೆ ಹಕ್ಕು. ನಾವು ಮೂಲಭೂತ ಹಕ್ಕುಗಳು ನಾವು 12ರಿಂದ ಮತ್ತು 32ರವರೆಗೆ ನಾವು ಕಾಣ್ತೇವೆ. ಆದರೆ ಸಮಾನತೆ ಹಕ್ಕು ಸ್ಟಾರ್ಟ್ ಆಗೋದು 14ರಿಂದ ಸಮಾನತೆ ಹಕ್ಕು ಸ್ಟಾರ್ಟ್ ಆಗುತ್ತೆ. ಸಮಾನತೆ ಹಕ್ಕು 14ರಿಂದ 18. ಸಮಾನತೆ ಹಕ್ಕು ಆರ್ಟಿಕಲ್ 14ರಿಂದ 18. ಸ್ವಾತಂತ್ರ್ಯದ ಹಕ್ಕು 19ರಿಂದ 22. ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24. 23 ಮತ್ತು 24. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 ಮತ್ತು 30. ಸಂವಿಧಾನಬದ್ಧ ಪರಿಹಾರೋಪಾಯಗಳ ಹಕ್ಕು ಇದು ಆರ್ಟಿಕಲ್ 32 ಅಡಿಯಲ್ಲಿ ನಾವು ಬರ್ತೇವೆ. ಸಂವಿಧಾನ
ಪರಿಹಾರೋಪಾಯಗಳ ಹಕ್ಕು. ಅಂದರೆ ಇದ್ರ ಕೆಳಗಡೆ ಸುಮಾರು ಒಂದು 5 ರಿಟ್ಗಳನ್ನು ನಾವು ಕಾಣ್ತೇವೆ. ಅದರ ಮುಖಾಂತರ ಪರಿಹಾರಗಳನ್ನು ನಾವು ಪಡಿತೇವೆ. ಯಾವುದು? ಆರ್ಟಿಕಲ್ 32. ನೋಡಿ, 6 ಮೂಲಭೂತ ಹಕ್ಕುಗಳು ನೋಟ್ ಮಾಡ್ಕೊಳ್ಳಿ. ಆರ್ಟಿಕಲ್ಸ್ನ ಹಾಗೆ ಸಿಂಪಲಾಗಿ ಸ್ಕೆಚ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಲೋಕಸಭೆಯ ಅಧಿಕಾರಾವಧಿ ಅಂದರೆ ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? ಸರಿಯಾದ ಉತ್ತರ 5 ವರ್ಷ. ಲೋಕಸಭೆ ಎನ್ನುವುದು ಈ ಭಾರತ ಸಂಸತ್ತಿನ 2 ಸಭೆಗಳಲ್ಲಿ ಒಂದು. ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಕರಿತೀವಿ, ಅದರಲ್ಲಿ ಇದು ಒಂದು. ಲೋಕಸಭೆ ಸದಸ್ಯರು ಜನರಿಂದ ನೇರ ಚುನಾವಣೆಗಳಿಂದ ಚುನಾಯಿತರಾದ ವ್ಯಕ್ತಿಗಳು. ಅಂದರೆ ನೇರವಾಗಿ ಎಲೆಕ್ಷನ್ ಮೂಲಕ ಬರ್ತಕ್ಕಂಥ ವ್ಯಕ್ತಿಗಳು ಲೋಕಸಭಾ ಸದಸ್ಯರು. ನಮ್ಮ ಭಾರತೀಯ ಸಂವಿಧಾನದಂತೆ ಲೋಕಸಭೆಯ ಗರಿಷ್ಠವಾಗಿ 552 ಸದಸ್ಯರನ್ನು ಹೊಂದಿರಬಲ್ಲದು. ಗರಿಷ್ಠ ಎಷ್ಟು ಹೊಂದಬಹುದು ಲೋಕಸಭಾ ಸದಸ್ಯರು ಅಂತ ಕೇಳಿದರೆ 552. ಭಾರತದ ವಿವಿಧ ರಾಜ್ಯಗಳಿಂದ ಗರಿಷ್ಠ 530 ಸದಸ್ಯರು ಚುನಾಯಿತರಾಗುತ್ತಾರೆ. ಅಂದರೆ 530 ಜನ ಸದಸ್ಯರು ವಿವಿಧ ರಾಜ್ಯಗಳಿಂದ. ಹಾಗಾದರೆ ಇದೇನು 552 ಅಂತ ಕೇಳ್ತಾರೆ, ಈ ಉಳಿದವೆಲ್ಲ ಎಲ್ಲೋದ್ವು? ಇನ್ನು 22 ಸೀಟ್ ಎಲ್ಲೇ ಅಂದರೆ ಆ 22 ಸೀಟ್ಗಳು ಕೇಂದ್ರಾಡಳಿತ ಪ್ರದೇಶಗಳಿಂದ ಇನ್ನು 22 ಜನ ಸದಸ್ಯರು ಬರ್ಬೋದು. ಟೋಟಲ್ 530 ಅದು ರಾಜ್ಯಗಳಿಂದ, 22 ಕೇಂದ್ರಾಡಳಿತ ಪ್ರದೇಶದಿಂದ, ಟೋಟಲ್ 552 ಜನ ಗರಿಷ್ಠ ಸದಸ್ಯರನ್ನು ಹೊಂದಬಹುದು. ಎಲ್ಲಿ? ಲೋಕಸಭೆಯಲ್ಲಿ. ಯಾವ ವಿಧಿಯನ್ವಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು? ನೋಡಿ, ಸರಿಯಾದ ಉತ್ತರ ಆರ್ಟಿಕಲ್ 360. ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಇದನ್ನು ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ಅವನು ಕೇಳ್ತಲೇ ಇರ್ತಾನೆ. ಯಾವ ವಿಧಿಯನ್ವಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂದರೆ ನೀವು ಹೇಳಬೇಕು ಸಂವಿಧಾನದ ಆರ್ಟಿಕಲ್ 368 ಇದು ಸಂವಿಧಾನದ ತಿದ್ದುಪಡಿ ಮಾಡುವಂತಹ ಒಂದು ವಿಧಾನ. ನೋಡಿ, ನಮ್ಮ ಭಾರತೀಯ ಸಂವಿಧಾನವು ಭಾರತದ ಜನರನ್ನು ಆಳುವ ಸರ್ಕಾರದ ಮೂಲ ರಚನೆಯ ನಿರ್ದಿಷ್ಟಪಡಿಸುತ್ತದೆ. ಸಂವಿಧಾನವು ಡಿಸೆಂಬರ್ 9, 1947ರಿಂದ ನವೆಂಬರ್ 26, 1949ರ ಭಾರತ ಸಂವಿಧಾನ ರಚನಾ ಸಭೆಯಿಂದ ರಚನೆಗೊಂಡು ಜನವರಿ 26, 1950ಕ್ಕೆ ಜಾರಿ ಬಂತು. ಯಾವಾಗ ಜಾರಿ ಬಂತು? ಜನವರಿ 26, 1950ಕ್ಕೆ ಜಾರಿ ಬಂತು. ಆದ್ದರಿಂದ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 26ನ್ನು ಗಣರಾಜ್ಯೋತ್ಸವ ದಿನ ಅಂತ ನಾವು ಆಚರಿಸುತ್ತೇವೆ. ನೆಕ್ಸ್ಟ್, ರಾಷ್ಟ್ರಪತಿ ಹುದ್ದೆ ಖಾಲಿ ಬಿದ್ದರೆ ಅದನ್ನು ಎಷ್ಟು ತಿಂಗಳ ಒಳಗಡೆ ಭರ್ತಿ ಮಾಡಬೇಕು? ನಾನು ಆಗಲೇ ಉಪರಾಷ್ಟ್ರಪತಿ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕಾರ ಇದನ್ನು ನಾನು ಹೇಳೇಬಿಟ್ಟೆ ಆವಾಗಲೇ. ಇದಕ್ಕೆ ಸರಿಯಾದ ಉತ್ತರ 6 ತಿಂಗಳು. ರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ ಅದನ್ನು 6 ತಿಂಗಳೊಳಗಡೆ ಭರ್ತಿ ಮಾಡಬೇಕು. ಅಲ್ಲಿವರೆಗೂ ರಾಷ್ಟ್ರಪತಿ ಹುದ್ದೆ ಖಾಲಿ ಇರುತ್ತೆ, ಆದರೆ ಆ ಹುದ್ದೆಯಲ್ಲಿ ಇನ್ನೊಬ್ಬರು ಕರ್ತವ್ಯ ನಿರ್ವಹಿಸಿರುತ್ತೆ, ಆತ ಉಪರಾಷ್ಟ್ರಪತಿಗಳು ಅಲ್ಲಿವರೆಗೆ ನೋಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟು, ರಂಗರಾಜನ್ ಸಮಿತಿ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳದ್ದು ಒಂದೊಂದು ಸಮಿತಿಗಳನ್ನ ಹಾಕ್ತಾ ಹೋಗ್ತಾರೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಸಮಿತಿ ಹೇಳ್ತೀನಿ, ರಂಗರಾಜನ್ ಸಮಿತಿ. ಈ ರಂಗರಾಜನ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಡತನ ಅಂದಾಜುಗಳು. ರಂಗರಾಜನ್ ಸಮಿತಿ ಬಡತನ ಅಂದಾಜುಗಳಿಗೆ ಸಂಬಂಧಿಸಿದೆ. ಈ ಕೆಳಗಿನ ಭಾರತದ ಯಾವ ನಗರ ನಾರು ಉದ್ದಿಮೆಗೆ ಪ್ರಾಮುಖ್ಯತೆ ಪಡೆದಿದೆ? ಸರಿಯಾದ ಉತ್ತರ ಹಲೆಪಿ. ಈ ಹಲೆಪಿ ಎನ್ನುವಂತಹ ನಗರ ನಾರು ಉದ್ದಿಮೆಗೆ ಪ್ರಮುಖತೆಯನ್ನು ಪಡೆದಿದೆ. ನೆಕ್ಸ್ಟ್, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಒಂದು ಎಕನಾಮಿಕ್ಸ್ ಪ್ರಶ್ನೆ. ಒಂದು ದೇಶದ ವ್ಯಾಪಾರದಲ್ಲಿ ಗೋಚರಿತ ರಫ್ತು ಮತ್ತು ಗೋಚರಿತ ಆಮದುಗಳೊಡನೆ ಅಗೋಚರಿತ ರಫ್ತು ಮತ್ತು ಅಗೋಚರಿತ ಆಮದುಗಳು ಸೇರಿಕೊಂಡಿರುತ್ತವೆ. ಗೊತ್ತಾಯ್ತಾ? ಒಂದು ದೇಶದ ವ್ಯಾಪಾರದಲ್ಲಿ ನಾವು ಗೋಚರಿತ ರಫ್ತು ಮತ್ತು ಆಮದುಗಳ ಜೊತೆಗೆ ಅಗೋಚರಿತ ರಫ್ತು ಮತ್ತು ಆಮದುಗಳು ಸೇರಿಕೊಂಡಿರ್ತವೆ. ಸರಿನಾ? ಹಾಗಾದರೆ ಆದ್ದರಿಂದ ವಿದೇಶಿ ವ್ಯಾಪಾರದ ಸರಿಯಾದ ಚಿತ್ರಣವನ್ನು ಪಡೆಯಲು ಈ ಕೆಳಗಿನ ಯಾವ ಪದವನ್ನು ಬಳಸಲಾಗುತ್ತದೆ? ನೋಡಿ, ವ್ಯಾಪಾರ ಶಿಲ್ಕು, ವ್ಯಾಪಾರದ ಸಮತೋಲನ, ವ್ಯಾಪಾರದ ಪ್ರತಿಕೂಲ ಶಿಲ್ಕು, ಪಾವತಿಯ ಶಿಲ್ಕು. ಇದಕ್ಕೆ ಸರಿಯಾದ ಉತ್ತರ ಪಾವತಿಯ ಶಿಲ್ಕು. ಒಂದು ದೇಶದ ಗೋಚರಿತ ರಫ್ತು ಮತ್ತು ಆಮದುಗಳೊಡನೆ ಅಗೋಚರಿತ ರಫ್ತು ಮತ್ತು ಅಗೋಚರಿತ ಆಮದುಗಳು ಸೇರಿಕೊಳ್ಳೋಕ್ಕೆ ನಾವು ಪಾವತಿ ಶಿಲ್ಕು ಎನ್ನುವಂತಹ ಪದವನ್ನು ಬಳಸ್ತಾರೆ.
ನೋಡಿ, ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆ ಜಾರಿಗೆ ತಂದು, ಇದು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಸಮಾನ ವೇತನ ಕಾಯ್ದೆಯನ್ನು ತಂದಂಥ ವರ್ಷ ಯಾವುದು? 1976, 78, 80, 82. ಸರಿಯಾದ ಉತ್ತರ 1976. 1976ರಂದು ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂತು. ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಯಾರು? ನಾವು ಕೆಲಸಗಾರರಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಅಂತ ಎರಡು ಡಿವೈಡ್ ಮಾಡ್ತೀವಿ. ಹಾಗಾದರೆ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಯಾವುದು ನೋಡಿ? ಸೈನಿಕರು, ವಿಮಾ ಕಂಪನಿ ಕೆಲಸಗಾರರು, ಬೀದಿ ತರಕಾರಿ ಮಾರುವವರು, ಬ್ಯಾಂಕಿನ ನೌಕರರು. ನೋಡಿರಿ, ಸೈನಿಕರು, ಬ್ಯಾಂಕಿನ ನೌಕರರು, ಈ ವಿಮಾ ಕಂಪನಿ ಕೆಲಸಗಾರರು, ಇವರೆಲ್ಲ ಯಾರು? ಇವರೆಲ್ಲರೂ ಒಂದು ಸಂಘಟಿತ ಕೆಲಸಗಾರರು. ಅಂದರೆ ಇಲ್ಲಿ ಬೀದಿಯಲ್ಲಿ ತರಕಾರಿ ಮಾರುವವರು ಇವರು ಅಸಂಘಟಿತ ಕೆಲಸಗಾರರು. ನೋಡಿ, 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಬಿಹಾರ. ನೋಡಿ, ಜನಸಾಂದ್ರತೆಗೂ ಜನಸಂಖ್ಯೆಗೂ ಭಾಳ ಡಿಫ್ರೆನ್ಸ್ ಇದೆ. ನೋಡಿ, ಜನಸಾಂದ್ರತೆ ಒಂದಿಷ್ಟು ಪ್ರದೇಶ, ಅವರು ನೇಮಿಟೇಷನ್ ಮಾಡಿರ್ತಕ್ಕಂಥ ಒಂದಿಷ್ಟು ಪ್ರದೇಶದಲ್ಲಿ ಮ್ಯಾಕ್ಸಿಮಮ್ ಜನಗಳು ಇರ್ತಾರೆ. ಎಷ್ಟು ಜನ ಇರ್ತಾರೆ ಅಂತ ಅವ್ರು ಕೇಳ್ತಾರೆ. ಅಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಅಂತ ನಾವು ಕರಿತೀವಿ. ಅಂದರೆ ಕಡಿಮೆ ಭೂ ಪ್ರದೇಶ ಹೊಂದಿದ್ದು ಜನರು ಹೆಚ್ಚು ಇರ್ತಾರಲ್ಲ, ಇದು ಜನಸಾಂದ್ರತೆ, ಜನಸಂಖ್ಯೆ ಅಂತ ಹೇಳ್ತಾನೆ. ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ. ಇದು ಟೋಟಲ್ ರಾಜ್ಯ ವೈಸ್ ಕೇಳ್ತಾನೆ. ಇಲ್ಲಿ ಒಂದಿಷ್ಟು ಪ್ರದೇಶವಾರು ಕೇಳ್ತಾನೆ. ಪ್ರದೇಶವಾರು ಕೇಳಿದಾಗ ಅಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಅಂತ ಕೇಳ್ತಾನೆ. ಟೋಟಲ್ ಸ್ಟೇಟ್ ಕೇಳಿದಾಗ ಜನಸಂಖ್ಯೆ ಅಂತ ಕೇಳ್ತಾನೆ. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಅಂದರೆ ಉತ್ತರ ಪ್ರದೇಶ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಅಂದರೆ ಬಿಹಾರ. ಹಂಗೆ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವುದು ಅಂದರೆ ಅದು ಅರುಣಾಚಲ ಪ್ರದೇಶ. ನೋಟ್ ಮಾಡ್ಕೊಳ್ಳಿ, ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರೋದು ಅರುಣಾಚಲ ಪ್ರದೇಶ. ಹಾಗಾದರೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರೋದು ಯಾವುದು? ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರೋದು ಸಿಕ್ಕಿಂ ರಾಜ್ಯ. ಅಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ನಾವು ಕಾಣಬಹುದು. ನೆಕ್ಸ್ಟು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತೀಯ ಸೈನಿಕರು ಈ ಕೆಳಗಿನ ಯಾರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು? ನಮಗೆಲ್ಲ ಗೊತ್ತು. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಬಹದ್ದೂರ್ ಶಾ. ಎರಡನೇ ಬಹದ್ದೂರ್ ಶಾವನ್ನು 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಭಾರತದ ಚಕ್ರವರ್ತಿ ಅಂತ ಎರಡನೇ ಬಹದ್ದೂರ್ ಶಾನನ್ನು ಘೋಷಿಸ್ತಾರೆ. ಗೆಳೆಯರೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಮತ್ತು ಈ 26ನೇ ಪ್ರಶ್ನೆ, ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಯಾರಾಗಿದ್ದರು? ವೆಲ್ಲೆಸ್ಲಿ, ವಾರನ್ ಹೇಸ್ಟಿಂಗ್, ಕಾರ್ನ್ವಾಲಿಸ್, ವಿಲಿಯಂ ಬೆಂಟಿಂಗ್ ನಾವು ಕಾಳ್ತೀವಿ. ಯಾವುದು? ಒಂದನೇ ಆಂಗ್ಲೋ ಮರಾಠ ಯುದ್ಧ. ನೆನಪಿಟ್ಕೊಳ್ಳಿ, ಒಂದನೇ ಆಂಗ್ಲೋ ಮರಾಠ ಯುದ್ಧ. ಗೆಳೆಯರೆ, ಈ ಪ್ರಶ್ನೆಗೆ 26ನೇ ಪ್ರಶ್ನೆಗೆ ನೀವು ಕ್ವಶನ್ ನಂಬರ್ ಹಾಕಿಬಿಟ್ಟು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.